ನಮಸ್ಕಾರ. ಒಮ್ಮಸಂದ್ರ ಗ್ರಾಮದ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಈ ಮನೆ ಡಿ ವೆಂಕಟರಮಣ ಅವರು ಇದ್ದಾಗ ನಾನು ಒಂದೆರಡು ಸಲ ಬಂದಿದ್ದೆ, ಸಹವಾದಕ್ಕೂ ಕೂಡ ಬಂದಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ಈ ಟೈಮಲ್ಲಿ ಅವ್ರಿಗೆ ನಾವು ನೆನೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಕ್ಕೆ ಅದನ್ನು ನಾವು ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಪವಿತ್ರವಾದ ದುಗ್ಸಂದ್ರ ಹೋಬಳಿಯಲ್ಲಿ ನಮ್ಮ ಬೀರೇಗೌಡರು ಕೂಡ MLA ಆಗಿದ್ರು, ಅವರನ್ನು ನೆನೆಸ್ಕೋಬೇಕಾಗತ್ತೆ. ಇಂಥ ಮಹಾನುಭಾವರು ಈ ದುಗ್ಸಂದ್ರ ಹೋಬಳಿಯಲ್ಲಿ ಹುಟ್ಟಿದ್ದಾರೆ. ಪಕ್ಷವನ್ನು ಮುನ್ನಡೆಸಲು ನನಗೆ ಒಂದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾಂಗ್ರೆಸ್ ಪಕ್ಷವನ್ನು ಈಗ ನಾನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಾಂಗ್ರೆಸ್ ಪಕ್ಷವನ್ನು ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಬಲಪಡಿಸಲು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ದೀರ್ಘ ಸುಮಂಗಲಿ ಭವದ ಕಾರ್ಯಕ್ರಮವನ್ನು ಮಾಡಲು ತಮಗೆಲ್ಲ ಆಹ್ವಾನ ನೀಡಕ್ಕೆ ನಾನು ಈ ಒಮ್ಮಸಂದ್ರ ಗ್ರಾಮಕ್ಕೆ ನಾನು ಈಗ ಬಂದಿದ್ದೀನಿ. ಈಗ ರಾಜಕೀಯದಲ್ಲಿ ಮಾಡುವಾಗ ಅನೇಕ ಅಡ್ಡ ಆತಂಕಗಳು ಬರ್ತವೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಕೂಡ ಈ ಮುಳಬಾಗಿಲು ತಾಲೂಕಿನಲ್ಲಿ 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡಿಕೊಂಡು, ಮಧ್ಯದಲ್ಲಿ ನನಗೆ ಅಪಘಾತ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು. ಆದ್ರೆ ತಿರ್ಗಾ ಕಂಟಿನ್ಯೂ ಮಾಡಿಕೊಂಡು ನಾನು ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ದೀನಿ. ಆದ್ರೆ MLA ಆಗಕ್ಕೆ 15 ವರ್ಷದಿಂದ ಕಷ್ಟ ಪಡ್ತಾ ಇದ್ರು, ಆಗ್ಲಿಲ್ಲ. ಆದ್ರೆ ಈಗ 20ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ತಿರ್ಗಾ MLA ಆಗ್ಬೇಕು ಅಂತ ಈಗ ನೆಕ್ಸ್ಟ್ 20ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಈಗ ನಮ್ಮ ಅಣ್ಣವ್ರು ಹೇಳಿದಂಗೆ ನಮ್ಮ ನಾರಾಯಣಸ್ವಾಮಿ ಅನ್ನೋರು ಡೈರಿ ಎಲೆಕ್ಷನ್ ಆದಾಗ ಅವರು ಕೇಳಿದ್ದು ನಿಜ, ನಾನು ಇಲ್ಲ ಅಂತ ಹೇಳಲ್ಲ, ಅವರು ಕೇಳಿದ್ದು ನಿಜ. ಆದ್ರೆ ಅಲ್ಲಿ ನನಗೀಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇಡ್ತಾ ಇದ್ದಂಗೆ ನನಗೆ ಆ ಸಮಯದಲ್ಲಿ ಸ್ವಲ್ಪ ಇರ್ಲಿಲ್ಲ, ನನಗೆ ಇಡ್ತಾ ಇರ್ಲಿಲ್ಲ. ಬಟ್ ನನ್ನ ಮಾತು ಯಾರು ಕೂಡ ಕೇಳ್ತಿರ್ಲಿಲ್ಲ. ಆಮೇಲೆ ಇವರು ನನಗೆ ಅಭ್ಯರ್ಥಿ ಆಗೋದು ಕೂಡ ನನಗೆ ಮೊದಲೇ ಗೊತ್ತಾಗಿದ್ರೆ ಒಂದು ಅದನ್ನು ಏನಾದ್ರೂ ಸರಿಪಡ ಮಾಡೋದು ಆಗ್ತಿತ್ತು. ಆದ್ರೆ ನಾನು ಆ ಎಲೆಕ್ಷನ್ ಕೂಡ ಬರ್ಲಿಲ್ಲ. ಆಕ್ಚುಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅನ್ನತಾ ಭಾವಿಸ್ಬೇಡಿ, ಬರ್ಲಿಲ್ಲ. ಅಲ್ಲಿ ಸೋಲಕ್ಕೆ ಕಾರಣ ಆಯ್ತು. ನಮ್ಮದು ನಿಮಗೆ ಬೆಂಬಲ ಅಕಸ್ಮಾತ್ ಆಗದೆ ಇದೆ, ನೀವು ನಮ್ಗೆ ಕ್ಷಮಿಸಬೇಕು. ಅಕಸ್ಮಾತ್ ನಮ್ಮಿಂದ ಏನಾದ್ರೂ ತಪ್ಪುಗಳಾಗಿದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಂತೀವಿ. ಆದ್ರೆ ಅಲ್ಲೇನೋ ಒಂದು ತಪ್ಪಾಗಿದೆ ಅಂತ ಮೊನ್ನೆ TAPMCಯಲ್ಲಿ ಅವಕಾಶ ಕೊಡೋಣ ಅಂತ ನಾವು ಅನ್ಕೊಂಡು ಏನೋ ಮಾಡ್ಬೇಕಂತ, ಮೊನ್ನೆ ಕೂಡ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮೊನ್ನೆನೂ ಮಿಸ್ ಆಯ್ತು. ನಾವು 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 ಮನಸ್ಫೂರ್ತಿಯಾಗಿ ನಾವು ನಾರಾಯಣಸ್ವಾಮಿಯವರು TAPMCಯಲ್ಲಿ ನಾವು ಮಾಡ್ಬೇಕಂತ ಅನ್ಕೊಂಡಿದ್ವು. ಬಟ್ ಕೆಲವು ಕಾರಣಗಳಿಂದ ಹಿಂದೆ ಸರಿಬೇಕಾಯಿತು. ಆದ್ರೆ ನಾನು ಈಗ ಎಲ್ಲರ ಮುಂದೆ ಮಾತು ಕೊಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಿಮಗೆ ಆಗಿರುವ ಅನ್ಯಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ ಮಾಡ್ತೀವಿ. ಸರ್ ಮಾಡಿಬಿಟ್ಟು ಯಾವ್ದಾದ್ರು ನಿಮಗೆ ಹೋಲಿಕೆ ಆಗುವಂತ ಹುದ್ದೆಯಲ್ಲಿ ನಾವು ಇದು ನಾಮಿನೇಟ್ ಆಗಿರ್ಬೋದು, ಪಕ್ಷದಲ್ಲಿ ಆಗಿರ್ಬೋದು, ಎಲೆಕ್ಷನ್ ನೇರದ ಎಲೆಕ್ಷನ್ ಆಗಿರ್ಬೋದು, ಮೂರರಲ್ಲಿ ಯಾವುದು ಈಗ ಸದ್ಯಕ್ಕೆ ಯಾವುದು ಆಗುತ್ತೋ ಅದನ್ನು ನಿಮಗೆ ಹುದ್ದೆಯನ್ನು ನೀಡಿ ನಿಮಗೆ ಆಗಿರುವ ಅನ್ಯಾಯವನ್ನು ನಾನು ಸರಿಪಡಿಸ್ತೀವಿ, ನಿಮಗೆ ಆದ್ಯತೆ ಕೊಡ್ತೀವಿ ಅಂತ ಎಲ್ಲರ ಮುಂದೆನೂ ನಾನು ಈಗ ಮಾತು ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ರಾಜಕೀಯದಲ್ಲಿ ಅನುಭವ ಏನು ದೊಡ್ಡದಾಗಿಲ್ಲ, ನಾನು ಈಗ ಹೊಸದಾಗಿ ಕಲಿತಾ ಇದ್ದೀನಿ. ಅಕಸ್ಮಾತ್ ಗೊತ್ತಿಲ್ಲದೆ ಕೆಲವು ಆಗಿರ್ತವೆ, ಅದಕ್ಕೆ ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ, ಕ್ಷಮಿಸಬೇಕು. ಆಮೇಲೆ ನೀವು ಅವಾಗ್ಲೇ ಹೇಳಿದ್ರು ನರೇಗಾ ಬಗ್ಗೆ, ಆಮೇಲೆ ವಾಟರ್ ಬಗ್ಗೆ. ಈಗ ನಾನು ಬರ್ಲಿಲ್ಲ ಅಂದ್ರು ನಮ್ಮ ಲೀಡರ್ ಬಂದ್ರು ಒಂದೇ, ನಾನು ಬಂದ್ರು ಒಂದೇ ಅಲ್ವಾ? ನಾನು ಬಂದ್ರು ಒಂದೇ, ಮುಖಂಡರು ಬಂದ್ರು ಒಂದೇ. ಈಗ ನಿಮ್ಗೆ ಆಗಿರುವ ಪ್ರಾಬ್ಲಮ್ ನಾವು ಸ್ಪಂದಿಸಿಲ್ಲ ಅಂತಂದ್ರೆ ನೀವು ಕೇಳ್ಬೋದು. ಈಗ ನೋಡಿ, ಗುಜನಲ್ ಮಂಜಿಯನ್ನ ಸ್ಪಂದಿಸಿದ್ರು ಅಂತ ಹೇಳಿದ್ರು. ಗುಜನಲ್ ಮಂಜಿಲ್ ಅಂದ್ರೆ ಇನ್ನೊಬ್ರು ನಮ್ಮ ರಾಜೇಂದ್ರನ್ ಆಗಿರ್ಬೋದು, ನಾರಾಯಣಸ್ವಾಮಿ ಆಗಿರ್ಬೋದು, ನಮ್ಗೆ ಉಮಾಶಂಕರ್ ಆಗಿರ್ಬೋದು, ಸತೀಶನ್ ಆಗಿರ್ಬೋದು, ಯಾರೋ ಒಬ್ರು ಸ್ಪಂದಿಸ್ತಾರೆ. ನಿಮ್ಗೆ ಆ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ ನೇರವಾಗಿ ಬನ್ನಿ. ಏನೇ ಸಮಸ್ಯೆ ಇದ್ರು ನಾವು ಕಾಂಗ್ರೆಸ್ ಪಕ್ಷದ ಇವತ್ತು ಕಾರ್ಯಕರ್ತರನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ಮುಂದಿನ ಎಲೆಕ್ಷನ್ ಅಲ್ಲಿ ನಾವು ಹೋಗಕ್ಕಾಗುತ್ತೆ ಹೊರತು
ಇಲ್ಲ ಅಂದ್ರೆ ನಾವು ಎಲೆಕ್ಷನ್ಗೆ ಹೋಗಕ್ಕಾಗಲ್ಲ. ದಯವಿಟ್ಟು ಅದನ್ನು ನಮಗೆ ಎಲ್ರಿಗೂ ಗಮನದಲ್ಲಿದೆ, ಎಲ್ಲ ಮುಖಂಡರು ಗಮನದಲ್ಲಿದೆ. ಅಂತ ಯಾವುದೇ ಸಮಸ್ಯೆ ಬಂದಾಗ ನಾನು ಖಂಡಿತವಾಗೂ ಬರ್ತೀನಿ. ನಾನಿಲ್ಲ ಅಂದ್ರೂ ನಮ್ಮ ಲೀಡರ್ಗಳೆಲ್ಲ ನಿಮ್ಮ ಹಿಂದೆ ಬರಕ್ಕೆ ರೆಡಿ ಇದ್ದಾರೆ. ನಿಮ್ಮ ಯಾವುದೇ ಕಾರ್ಯಕ್ರಮ ಸಮಸ್ಯೆ ಇರ್ಬೋದು, ಆ ಸಮಸ್ಯೆ ಬಗೆಹರಿಸಲು ಎಲ್ಲರೂ ರೆಡಿ ಇದ್ದಾರೆ. ಯಾರೂ ಬರಲ್ಲ ಅನ್ನಲ್ಲ, ನಾನು ಬರಲ್ಲ ಅನ್ನಲ್ಲ, ಬೇರೆಯವರು ಬರಲ್ಲ ಅನ್ನಲ್ಲ. ಬೈ ಚಾನ್ಸ್ ಆ ಥರ ಸಮಸ್ಯೆಗಳಿದ್ರೆ ನೇರವಾಗಿ ಹೇಳಿ, ಎಲೆಕ್ಷನ್ ಅಲ್ಲಿ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸೋಣ ಮುಂದಿನ ದಿನಗಳಲ್ಲಿ. ಈಗ ಏನೋ ಒಂದು ಪ್ರಾಬ್ಲಮ್ ಆದಾಗ ಅದನ್ನು ಎಂಡ್ ಅನ್ಕೋಬೇಡಿ, ಅದಕ್ಕೂ ಸರಿಪಡಿಸೋಕೆ ದಾರಿಗಳಿರ್ತವೆ, ಅದನ್ನು ಸರಿಪಡಿಸೋಣ. ಎಲ್ಲ ರೀತಿಯನ್ನು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಣ. ಇವತ್ತು ನಾವು ಈಗ ಮೂಲ ಉದ್ದೇಶ, ಈಗ ಅಣ್ಣ ಅವರು ಹೇಳಿದ್ರು ಏನಂತ, ತೊಂದರೆಗಳ ಬಗ್ಗೆ ಇನ್ನೊಂದು ಮತ್ತೊಂದು, ಇದನ್ನೆಲ್ಲ ಇನ್ನು ತಾವು ಎಲ್ಲ ಹಳ್ಳಿಯಲ್ಲೂ ಇದೆ. ನಿಮ್ಮ ಹೊಮಸಂದ್ರದಲ್ಲಿ ಒಂದೇ ಅಲ್ಲ, 400 ಹಳ್ಳಿ ಇದ್ರೆ 400 ಹಳ್ಳಿಯಲ್ಲೂ ಕೂಡ ಬೇರೆ ಬೇರೆ ರೀತಿ ಬಟ್ ಸಮಸ್ಯೆ ಇದೆ. 400 ಹಳ್ಳಿಯಲ್ಲೂ ಕೂಡ ಸಮಸ್ಯೆ ಇದೆ. ಆ ಸಮಸ್ಯೆಗಳು ಯಾವ ತರ ಇದೆ, ಅದನ್ನ ನಾವು ಯಾವ ರೀತಿ ಬಗೆಹರಿಸಬೇಕು, ಎಂತ ಸಮಸ್ಯೆಗಳಿದೆ ಅಂತ ತಿಳ್ಕೊಳಕ್ಕೇನೆ ನಾವು ಈ ಮೀಟಿಂಗ್ ಬಂದಿರೋದೇ ಸಮಸ್ಯೆಗಳು ತಿಳ್ಕೊಳಕ್ಕೆ, ಆಮೇಲೆ ಅವನ್ನು ಪರಿಹಾರ ಮಾಡಕ್ಕೆ. ಯಾಕಂತಂದ್ರೆ ಈಗ ನಾವು ಹಳ್ಳಿಗಳ ಮೇಲೆ ಬಂದು ಆ ಸಮಸ್ಯೆಗಳು ಏನು ಅಂತ ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬರುವಂತ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ಬಹುದು, TPS ಎಲೆಕ್ಷನ್ ಆಗ್ಬಹುದು, ZB ಎಲೆಕ್ಷನ್ ಆಗ್ಬಹುದು, ನಗರಸಭೆ ಕೂಡ ಬರ್ತಾ ಇದೆ. ಅದಲ್ಲದೆ ನನ್ನ ಎಲೆಕ್ಷನ್ ಕೂಡ ಆಗಿರ್ಬೋದು. ನನ್ನ ಎಲೆಕ್ಷನ್ ಕೂಡ ಫೇಸ್ ಮಾಡಕ್ ಆಗಲ್ಲ. ಈ ಸಮಸ್ಯೆಗಳು ಸಣ್ಣ ಪುಟ್ಟ ಇದ್ರೆ ನಿಮ್ಮ ವಿಲೇಜ್ಗಳಲ್ಲಿ ಕೂಡ ನಿಮ್ಮ ಲೀಡರ್ ಇರ್ತವೆ. ಅಂತ ಸಮಸ್ಯೆಗಳು ಕೂಡ ಕೂತ್ಕೊಂಡು ಬಗೆಹರಿಸಿಕೊಂಡು ಮುಂದೆ ನಾವು ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಈ ಎಲೆಕ್ಷನ್ಗಳನ್ನು ನಾವು ಫೇಸ್ ಮಾಡಕ್ಕಾಗುತ್ತೆ. ಅದರಿಂದಾನೇ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿರೋದು. ದೀರ್ಘ ಸುಮಂಗಲಿ ಭವ ಅನ್ನುವ ಒಂದು ಪೂರ್ವ ಸಭೆ ಆದ್ರೂ ನಮ್ಮ ಅದು ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಸರ್ಕಾರದಿಂದ ಬರುವಂತಹ 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಯಾಕಂತಂದ್ರೆ ಈಗ ನೋಡಿ, ನಿಮಗೆ ಎಲ್ಲ ಪ್ರತಿ ಮನೆಗೂ 2,000 ರೂಪಾಯಿ ಈಗ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ಯಾರೋ ಬಂದು ನಿಮ್ಗೆ 2,000ನೋ 5,000ನೋ 1,000ನೋ 500 ರೂಪಾಯಿ ಕೊಡ್ತೀವಿ ಅಂತ ಅವ್ರಿಗೆ ಓಟ್ ಹಾಕ್ಬಿಡ್ತೀರ. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ನೋಡಿ, ನಿಮಗೆ ಈಗ 2,000 ಯಾಕೆ ಕೊಡ್ತಾ ಇದಾರೆ ಅಂದ್ರೆ, ಸರ್ಕಾರಕ್ಕೂ ಗೊತ್ತಿದೆ ಹಳ್ಳಿಗಳಲ್ಲಿ 90 ಭಾಗ ಬಡವರಿದ್ದಾರೆ ಅಂತ. ಈಗ IT ಕಟ್ಟವರು ನನಗೆ ಗೊತ್ತಿದ್ದಂಗೆ ಮುಳಬಾಗಿಲು ತಾಲೂಕು ಎಲ್ಲ ಸೇರ್ಕೊಂಡ್ರೆ 100% ಇರ್ಬೋದು, 12-15% ಇರ್ಬೋದು. ಇನ್ನು 85% ಮಧ್ಯಮ ವರ್ಗದವರು ಮತ್ತು ಬಡವರೇ ಇರೋದು, 85%. ಆದ್ರೆ ಈ ಮಹಿಳಾ ಸಬಲೀಕರಣ ಅಂತ ಅಂದ್ರೆ ನೀವು ಒಂದು ಆರ್ಥಿಕವಾಗಿ ಬಲಪಡಕ್ಕೆ ನಿಮ್ಮ ಹತ್ರ ದುಡ್ಡು ಇರಬೇಕು, ನಿಮಗೆ ಬಟ್ಟೆ ತಗೋಬೇಕು, ಮಕ್ಕಳಿಗೆ ಓದಿಸ್ಬೇಕು, ಮಕ್ಕಳಿಗೆ ಏನಾದ್ರು ಬುಕ್ಸ್ ಅದು ಇದು ಕೊಡ್ಬೇಕು ಅಂತ ನಿಮ್ಗೆ ಅನುಕೂಲ ಆಗ್ಲಿ, ಸಂಸಾರ ಮಾಡಕ್ಕೆ ಅನುಕೂಲ ಆಗ್ಲಿ ಅಂತ ಸರ್ಕಾರದಿಂದ ಕೊಡ್ತಾ ಇರೋದು. ಈಗ ನೋಡಿ, ಯಾರೋ ಅಕಸ್ಮಾತ್ ಗಂಡ ಸತ್ತಿರ್ತಾನೆ, ಮಕ್ಳಿರ್ತಾರೆ, ಓದ್ಸಕ್ಕಾಗಲ್ಲ, ಇಲ್ಲ ಗಂಡ ಕುಡ್ಕೊಂಡಿರ್ತಾನೆ, ಇಲ್ಲ ಗಂಡ ಸಂಪಾದನೆ ಮಾಡಕ್ಕಾಗದೇ ಇರ್ತಾನೆ, ಅಂತವ್ರು ಕೂಡ ಒಂದು 10% ಇರ್ತಾರೆ. ಎಲ್ರು ಅಂತ ಹೇಳಲ್ಲ. ಇನ್ನು ಬಡವರು, ಅವ್ರಿಗೆ ಜಮೀನ್ ಇರಲ್ಲ ಜಾಸ್ತಿ, ಸಂಪಾದನೆ ಮಾಡಬೇಕಂತಂದ್ರೆ ದುಡ್ಡು ಬೇಕು. ಈಗ ಮಹಿಳೆಯರ ಹತ್ರ ಕೊಟ್ರೆ ಸಂಸಾರಕ್ಕೆ ಸರಿಯಾಗಿ ಯೂಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಹಿಳೆಯರಿಗೆ ಕೊಡ್ತಾರೆ. ಇನ್ನೊಂದು, ನಮ್ಮ ಹಿಂದೂ ಪುರಾಣಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸ್ತೇವೋ ಅಲ್ಲಿ ದೇವರು ನಿಲ್ಲಿಸಿರ್ತಾರೆ ಅಂತ ಹೇಳ್ತಾರೆ. అంటే ఆడవాళ్ళతో మనం ఎక్కడ గౌరవిస్తామో అక్కడ దేవతలు ఉంటారు అనే దీనిపైన మన హిందూ సంప్రదాయ ప్రకారము ಭಾರತದೇಶದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಅದರ ಪ್ರಕಾರ ಈಗ ನಮಗೆ ಏನು ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ಏನಾದ್ರು ಸಂಸಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅಲ್ವಾ. ಈಗ ನೀವು ಏನಾದ್ರೂ ದುಡ್ಡು ಉಳಿಸ್ಕೊಂಡು ನೀವು ಮಾಡ್ಕೊಂತ ಇದ್ರೆ ಇಲ್ವಾ, ನೀವು ಗಟ್ಟಿ ಸಂಸಾರ ಮಾಡಿ ಮನೆಯನ್ನು ಭದ್ರಪಡಿಸ್ಕೊಂಡ್ರೆ ದೇಶ ಭದ್ರಪಡ್ತದೆ. ಫಸ್ಟ್ ನೀವು ನಿಮ್ಮ ಸಂಸಾರ ಕರೆಕ್ಟ್ ಆಗಿದೆ ಅಂತಂದ್ರೆ ಊರು ಚೆನ್ನಾಗಿದೆ ಅಂತ ಅಂತಾರೆ, ಊರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದೆ ಅಂತಾರೆ. ದೇಶ ಚೆನ್ನಾಗಿರೋಗೋಸ್ಕರನೇ ಇದೆಲ್ಲ ನಿಮ್ಗೆ ಕಾರ್ಯಕ್ರಮ ಮಾಡ್ತಾ ಇರೋದು. ಅದರಿಂದ ನಿಮ್ಗೆ ಅದೇ ರೀತಿ ನಮ್ಮ ಬಡತನೂ ಅಷ್ಟೇ. ಬಡತನ, ಈಗ ನಿಮ್ಗೆ ದುಡ್ಡೆಲ್ಲ ಬಂದ್ರೆ ಬಡತನ ಹೋಗುತ್ತಾ ಅಲ್ವಾ. ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರ ಮಾಡ್ತಾ ಇದೆ. ಬೈ ಚಾನ್ಸ್ ಎಲೆಕ್ಷನ್ ಟೈಮಲ್ಲಿ ಅವರು ಇವರು ಬರ್ತಾರೆ, ಅವ್ರ ಮಾತುಗಳೆಲ್ಲ ಕಿವಿ ಕೊಡಕ್ ಹೋಗ್ಬೇಡಿ. ನೀವು ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸು, ಯಾರಾದ್ರೂ ರಿಲೇಷನ್ ಅವರು ಇದ್ರು ಯಾರು ಕೂಡ ಎಲ್ರಿಗೂ ಹೇಳಿ, ನೀವು ಅವ್ರ ಮಾತು ಇವ್ರ ಮಾತು ಕೇಳಬೇಡಿ. ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ಈ ಸ್ಕೀಮ್ಗಳೆಲ್ಲ ನಿಂತೋಗ್ಬಿಡ್ತವೆ. ಅದರಿಂದ ನೀವು ಯಾವುದೇ ಪಕ್ಷಕ್ಕೆ ಓಟ್ ಹಾಕಬೇಡಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ. ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಇದೆ ನನ್ನ ಎಲೆಕ್ಷನ್. ಈಗ ಗ್ರಾಮ ಪಂಚಾಯತಿ, TPS, ZB ಬರ್ತದೆ.
ಇರ್ತದೆ. ಅದೆಲ್ಲ ಎಲೆಕ್ಷನ್ಗೆ ಇನ್ನೂ ಒಂದ್ಸಲಿ ನಾವು ಬರ್ತೀವಿ. ನೀವು ಎಲ್ಲರಿಗೂ ಹೇಳಿ ಮುಂದಿನ ತಿಂಗಳಲ್ಲಿ ಇನ್ನೊಂದು 15 ದಿವಸ 20 ದಿವಸ ಇದಕ್ಕೆ ನಾವು ದೀರ್ಘ ಸುಮಂಗಲಿ ಭವ ಅಂತ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕೊಡುವ కార్యక్రమ. ఆ కార్యక్రమಕ್ಕೆ మిమ్మల్ని ఆహ్వానించకే అంటే మీతో పిలిచేదానికి మేము వచ్చినాం ఇప్పుడు ఆ కార్యక్రమಕ್ಕೆ. ఈడ మీరు సుమారు ఒక 30 జనం దాకా ఉండొచ్చు, కానీ ఊర్లో ఒక 300 జనం దాకా ఆడవాళ్ళు ఉంటారు. మీరు అందరికీ చెప్పి మన లీడర్లు కూడా మీకు సపోర్ట్ చేస్తారు. అందరికీ చెప్పి మీరు ఈ 15 నెలల్లో మేము కార్యక్రమానికి ఒక జాగా ఫిక్స్ చేస్తాము. కొత్తూరు మంజానికి ಯಾವ డేట్ అవుతుందో వచ్చేదానికి అడుగుతాము. ఆడవాళ్ళకి పసుపు కుంకుమ వేయాలంటే మంచి దినము చూడాలా, ఆ దినము అంతా చూసుకొని మేము మీకు లీడర్ల ముఖాంతరం మీకు చెప్తాము. మీరంతా వచ్చి ఆ కార్యక్రమంలో పసుపు కుంకుమ తీసుకొని మా కుటుంబానికి ఆశీర్వాదం చేయాలని చెప్పి ఈ సందర్భంగా ఈ సభ ముఖాంతరము మనవి చేసుకుంటాను. జై హింద్, జై కర్ణాటక.